ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದೊಂದು ಕ್ವಿಕ್ ವಿಡಿಯೋ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇವತ್ತೇ ವಿಡಿಯೋನ ರೆಕಾರ್ಡ್ ಮಾಡಿ ಇವತ್ತೇ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು. ಸೊ ದಟ್ ಈ ವಿಡಿಯೋಯಿಂದ ಒಂದಿಬ್ಬರು ಮೂರು ಜನಕ್ಕಾದರೂ ನನ್ನಿಂದ ಹೆಲ್ಪ್ ಆದರೆ ನನಗೆ ತುಂಬ ಖುಷಿ. ಅದು ಈ ಒಂದು ಸ್ಪೆಷಲ್ ಡೇಯಲ್ಲಿ ಏನಪ್ಪ ಅದು ಸ್ಪೆಷಲ್ ಡೇ ಅಂತ ಅಂದರೆ, ನನಗೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಕೂಡ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ತಿದ್ದೀರಾ, ಇವತ್ತು ಏನದು 888 ಪೋರ್ಟಲ್ ಅಂತಾರಲ್ಲ, ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಹೇಳ್ತಿರ್ತೀರಲ್ವ, ಏನದು ಹೇಳಿ ಅಂತ. ಸೊ ದಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಬೇಕಂದ್ರೆ ಅದು ಒಂದು ಸ್ವಲ್ಪ ಲೆಂತಿ ಟಾಪಿಕ್, ಅದನ್ನು ಸೈಡಿಗಿಡಿ. ಸೊ ಇವತ್ತಿನ ಬಗ್ಗೆ ನಾನು ಹೇಳ್ತಿದ್ದೀನಿ. ಇವತ್ತು ಏನಂದರೆ 8th of August 2024, 882224ನ 2024 ಆ್ಯಡ್ ಮಾಡಿದ್ರೆ ನಮಗೆ 8. ಸೊ 888 ಪೋರ್ಟಲ್ ಇವತ್ತು. ಸೊ ಅದನ್ನು ನಾವು ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಕರಿತೀವಿ. ಆ್ಯಂಡ್ ಇವತ್ತು ಸ್ಪೆಷಲ್ ಏನಂದರೆ, ನಾನು ಪ್ರೀವಿಯಸ್ ಒಂದು ವ್ಲಾಗಲ್ಲಿ ಹೇಳಿದ್ದೆ, ನಾನು ನ್ಯೂ ಮೂನ್ ಡೇ ಮತ್ತು ಫುಲ್ ಮೂನ್ ಡೇ ದಿನ ನೆಕ್ಸ್ಟ್ ಡೇ ಮಾರ್ನಿಂಗ್ 3:30 to 4:30 ಎನರ್ಜಿ ಫುಲ್ ಹೈ ಇರುತ್ತೆ ಅಂತ. ಸೊ ಸೇಮ್ ಅದೇ ಥರ ಇವತ್ತು ಕೂಡ, ಬಟ್ ಅದಕ್ಕಿಂತ ಇನ್ನೂ ಜಾಸ್ತಿ, ಯಾಕಂದರೆ ಇದು 10 years ಒನ್ಸ್ ಬರುವಂಥ ಒಂದು ಡೇಟ್ ನಂಬರ್ ಪೋರ್ಟಲ್. ಸೊ ಹಾಗಾಗಿ ಇವತ್ತು ತುಂಬ ಎನರ್ಜಿ ಫುಲ್ ಪೀಕಲ್ಲಿರುತ್ತೆ. ಆ್ಯಂಡ್ ನಾವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಇಟ್ ವಿಲ್ ಕಮ್ಸ್ ಟ್ರೂ. ಅದು ಏನಂದರೆ, ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ, ನನಗೆ ಬರಿತೀನಿ ಅಂದ್ಬಿಟ್ಟು ಸುಮ್ಮನೆ ಬರೆಯೋದು ಅದೆಲ್ಲ ವರ್ಕ್ ಆಗಲ್ಲ. ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಫಸ್ಟ್ಲಿ ನಂಬಿಕೆ ಇರಬೇಕು. ನಂಬಿಕೆನೇ ಎಲ್ಲ. ಸೊ ಅದ್ರ ಬಗ್ಗೆ ಗೊತ್ತಿರೋರ್ಗಾದರೆ ಅದು ಗೊತ್ತಿರುತ್ತೆ. ಅದ್ರ ಬಗ್ಗೆ ಫಸ್ಟ್ ನೀವು ನಂಬಬೇಕು, ಆಮೇಲೆ ನೀವು ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಏನು ಮಾಡಬೇಕು ಅಂತಂದರೆ, ಇವತ್ತು ಮಾರ್ನಿಂಗ್ ಆಗಲೇ ಆಗಿಬಿಟ್ಟಿದೆ. ನಾನು ಕೂಡ ನನ್ನ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಲಲ್ಲಿ ಬೆಳಗ್ಗೆ 8 ಗಂಟೆ 8 ನಿಮಿಷಕ್ಕೆ ನನ್ನ ವಿಶಸ್ನ ನಾನು ಬರೆದೆ. ಸೊ ಬೆಳಗ್ಗೆನೇ ಬರಿಬೇಕಾ ಹಂಗೇನಿಲ್ಲ, ಇವತ್ತು ಫುಲ್ ಡೇ ನೀವು ಯಾವಾಗಾದರೂ ಬರಿಬೋದು. ಬಟ್ 888 ಈ ಒಂದು ದಿನದಲ್ಲಿ 88 ಅಂದರೆ 8 ಗಂಟೆ 8 ನಿಮಿಷದಲ್ಲಿ ಬರೆದ್ರೆ ಅದು ಇನ್ನೂ ಅಂದರೆ ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಈವ್ನಿಂಗ್ ಕೂಡ 88 ಬರುತ್ತೆ. PM 8 ಅಂದರೆ ಈವ್ನಿಂಗ್ 88ಅಲ್ಲೂ ನಾವು ನಮ್ಮ ವಿಶಸ್ನ ಒಂದು ಈ ಥರ ಡೈರಿಲೇ ಬರಿಬೇಕಾ ಆ ಥರ ಎಲ್ಲ ಏನಿಲ್ಲ, ಒಂದು ಪುಟಾಣಿ ಪೇಪರ್ ತೊಗೊಂಡು ನಿಮ್ಮ ವಿಶಸ್ನ ನೀವು ಎಲ್ಲಾದರೂ ಕೂತ್ಕೊಳ್ಳಿ, ಒಟ್ಟಲ್ಲಿ ಸ್ವಲ್ಪ ಪೀಸ್ಫುಲ್ಲಾಗಿರೋ ಜಾಗದಲ್ಲಿ, ತುಂಬ ಸೈಲೆಂಟಾಗಿರೋ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ 8 ವಿಶಸ್ನ, ಯಾವುದಾದ್ರೂ ನಿಮ್ಮ 8 ವಿಶಸ್ನ ಅದು ಆಲ್ರೆಡಿ ಆಗಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಯಾವುದಾದ್ರೂ ಒಂದು ನಿಮ್ಮ ಡ್ರೀಮ್ ಜಾಬ್ ನಿಮಗೆ ಬೇಕು ಅಂತಂದರೆ, ನೀವು ನನಗೆ ಡ್ರೀಮ್ ಜಾಬ್ ದೇವ್ರ ಹತ್ರ ಬೇಡ್ಕೋತಿರಲ್ವ, ನನಗೆ ಇಷ್ಟವಾಗಿರೋ ನನ್ನ ಜಾಬ್ನ, ಈ ಒಂದು ಜಾಬ್ನ ನನಗೆ ಕೊಡಿಸು ದೇವ್ರೆ ಪ್ಲೀಸ್ ಅಂತ ಬೇಡ್ಕೋತೀರ, ಅದು ಬೇಡ್ಕೊಳ್ಳೋದು. ಬಟ್ ಮ್ಯಾನಿಫೆಸ್ಟೇಷನಲ್ಲಿ ಏನಂದರೆ, ನೀವು ಆಲ್ರೆಡಿ ಅದು ಆಗಿದೆ. ನೀವು ಆಲ್ರೆಡಿ ಫಾರ್ ಎಕ್ಸಾಂಪಲ್ IAS KAS ಆಫೀಸರ್ ಅಂತ ಅಂದ್ಕೊಳ್ಳಿ. IAS ಆಫೀಸರ್ ನಾನು ಆಲ್ರೆಡಿ ಆಗಿದ್ದೀನಿ, ಥ್ಯಾಂಕ್ ಯು ಫಾರ್ ದಟ್. ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಯೂನಿವರ್ಸ್ಗೆ. ನನಗೆ ಆಲ್ರೆಡಿ ಈ ಜಾಬ್ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್, ನಿಮ್ಮಿಂದ ಈ ಒಂದು ಜಾಬ್ ನನಗೆ ಸಿಕ್ತು, ಥ್ಯಾಂಕ್ ಯು ಸೋ ಮಚ್. ಒಂದು ಸಲ ಥ್ಯಾಂಕ್ ಯು ಹೇಳಿದ್ರೆ ಅದು ಜಸ್ಟ್ ಕ್ಯಾಶುಯಲ್ ಥ್ಯಾಂಕ್ ಯು ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ 3 ಸಲ ಥ್ಯಾಂಕ್ ಯು ಹೇಳಿದ್ರೆ, ನಿಮ್ಗೆ ಯಾರಾದರೂ ಬಂದ್ಬಿಟ್ಟು ನೀವೇನಾದರೂ ಹೆಲ್ಪ್ ಮಾಡಿರ್ತೀರ, ಥ್ಯಾಂಕ್ ಯು ಅಂತ ಹೇಳಿದ್ರೆ ಹೆಂಗೆ ಅನಿಸುತ್ತೆ? ಬಟ್ ಅದೇ ಬಂದ್ಬಿಟ್ಟು ನೀವೇನೋ ಹೆಲ್ಪ್ ಮಾಡಿರ್ತೀರ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದರೆ ನಿಮಗೂ ಒಂಥರ ಅದು ಆ ಎನರ್ಜಿ ಅದು ನಿಮಗೂ ಕನೆಕ್ಟ್ ಆಗುತ್ತೆ. ಅದು ಅಂದರೆ ಹಾರ್ಟ್ಫುಲ್ಲಿ ಅವ್ರು ನಿಮಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ಅಂತ ಅದು ನಿಮಗೂ ಒಂಥರ ಖುಷಿ ಆಗುತ್ತೆ, ನೀವು ಹೆಲ್ಪ್ ಮಾಡಿರೋದಕ್ಕೆ. ಸೊ ಹಂಗೆ ನೀವು ಬರೀವಾಗಲೂ ಅಷ್ಟೇ ಥ್ಯಾಂಕ್ ಯು ಹೇಳಲೇಬೇಕು ಯೂನಿವರ್ಸ್ಗೆ. ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡಿ ನಿಮ್ಮ ವಿಶಸ್ನ ಬರೀರಿ. ಅದೇ ಏನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀರಿ. ಆಲ್ರೆಡಿ ನಿಮ್ಮ ವಿಶಸ್, ನಿಮ್ಮ ಡ್ರೀಮ್ಸ್ ಏನಿದೆ ಅದೆಲ್ಲ ಆಲ್ರೆಡಿ ಆಗಿದೆ ಅಂತ ಬರೆದು ಎಲ್ಲ ಒಂದು ಕಡೆ ಬರ್ದಾದ್ಮೇಲೆ ಅದನ್ನೆಲ್ಲ ಒಂದು ಸಲ ರೀಡ್ ಔಟ್ ಮಾಡಿ. ಬಾಯ್ಬಿಟ್ಟು ಜೋರಾಗೆ ಹೇಳಬೇಕಾ ಹಂಗೇನಿಲ್ಲ, ಮನಸ್ಸಲ್ಲಾದರೂ ಸರಿ ಓದಿ ಒಂದು ಸಲ ನಿಮ್ಮ ವಿಶಸ್ ಏನೇನು ಬರೆದಿದ್ದೀರಾ ಅದನ್ನೆಲ್ಲ. ಆ್ಯಂಡ್ ನಿಮ್ಮ ವಿಶಸ್ನೆಲ್ಲ ಬರೆದಾದ್ಮೇಲೆ ಅದನ್ನು ಒಂದು ಸಲ ಓದಾದಮೇಲೆ
ಸೈಲೆಂಟಾಗಿರೋ ಪ್ಲೇಸಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಆ ನಿಮ್ಮ ವಿಷಸ್ ಏನು ನೀವು ಬರೆದಿದ್ದೀರಲ್ಲ ಅದನ್ನೆಲ್ಲ ನೀವು ಆಲ್ರೆಡಿ ಅದೆಲ್ಲ ಆಗಿದೆ ಅನ್ನೋ ಥರನೇ ವಿಜುವಲೈಸ್ ಮಾಡ್ಕೊಳ್ಳಿ. ಈಗ ನಾನು ಹೇಳ್ದಂಗೆ ನಂಗೆ ಆಲ್ರೆಡಿ ಐ ಎ ಎಸ್ ಆಗಿದ್ದೀನಿ, IAS ಆಫೀಸರ್ ಆಗಿದ್ದೀನಿ ನಾನು ಅಂತ ಅಂದಾಗ ನೀವು ನಿಮ್ಮ ಆ ಒಂದು ಡ್ರೀಮ್ ಜಾಬಲ್ಲಿದ್ದಾಗ ನೀವು ಯಾವ ಥರ ಆ ಒಂದು ಜಾಬ್ನ ಅಂದರೆ ಮಾಡ್ಕೊಂಡು ಹೋಗ್ತೀರಾ ಆ್ಯಂಡ್ ನಿಮಗೆ ಆ ಜಾಬಿಂದ ನಿಮಗೆ ಎಷ್ಟು ಸ್ಯಾಲ್ರಿ ಬರ್ತಿದೆ ಅದೆಲ್ಲ ನಿಮ್ಗೊಂದು ಡ್ರೀಮ್ ಇರುತ್ತಲ್ವ, ಅದು ಆಲ್ರೆಡಿ ಫುಲ್ಫಿಲ್ ಆಗಿದೆ ಅನ್ನೋ ಥರ ನೀವು ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡ್ಕೋಬೇಕು. ಅದನ್ನು ಕನ್ನಡದಲ್ಲಿ ಏನು ಗನ್ಸು ಅಂತಾರೆ, ಗನ್ಸು ಕಾಣ್ತಿದ್ಯಾ ಅಂತಾರಲ್ವ, ಹೌದು ದ ಸೇಮ್ ಥಿಂಗ್. ನೀವು ಕಣ್ಣು ಮುಚ್ಕೊಂಡು ಅದನ್ನು ವಿಜುವಲೈಸ್ ಮಾಡಿಕೊಂಡು ಲಾಸ್ಟಲ್ಲಿ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಈಗ ಆಬ್ವಿಯಸ್ಲಿ ನೀವು ಅಂದ್ಕೊಂಡಿದ್ದು ನಿಮಗೆ ಆಗಿದೆ ಅಂತ ಅಂದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ಅದೇ ಥರ ನೀವು ವಿಜುವಲೈಸ್ ಮಾಡ್ಕೊಳ್ಳುವಾಗಲೂ ಅಲ್ಲಿ ಆಗಿರುತ್ತೆ ಅಲ್ವಾ, ನೀವು ಆಗಿದೆ ಅಂತ ವಿಜುವಲೈಸ್ ಮಾಡುವಾಗ ನಿಮಗೆ ಆಬ್ವಿಯಸ್ಲಿ ಯು ಫೀಲ್ ಗುಡ್, ತುಂಬ ಖುಷಿ ಆಗುತ್ತೆ. ಸೊ ಅದನ್ನು ಎಕ್ಸ್ಪ್ರೆಷನ್ ಮೂಲಕ ನೀವು ಹೊರಗಡೆ ಹಾಕಿ. ನಿಮಗೆ ಖುಷಿ ಆದರೆ ನಗಾಡಿ, ಆ ಥರ ನಿಮ್ಮ ಎಕ್ಸ್ಪ್ರೆಷನಿಂದ ಅದನ್ನು ತೋರಿಸಿ. ಆ್ಯಂಡ್ ಆ ಒಂದು ನೀವು ಏನು ಬರೆದಿರ್ತೀರಲ್ಲ ವಿಶಸ್, ಅದೆಲ್ಲ ನೀವು ವಿಜುವಲೈಸ್ ಎಲ್ಲ ಮಾಡಿ ಆದಮೇಲೆ ಅದನ್ನು ಯಾರಿಗೂ ಕಾಣಿಸ್ದೇ ಇರೋ ಥರ ಸೇಫಾಗಿ ಎಲ್ಲಾದರೂ ಎತ್ತಿಟ್ಟು ಅದನ್ನು ಮರ್ತ್ಬಿಡ್ಬೇಕು ನೀವು ಅದು ಒಬ್ಬೊಬ್ರು ಕೇಳ್ಬೋದು ಅದು ಹೆಂಗೆ ಮರೆಯೋಕ್ಕಾಗುತ್ತೆ, ಗೊತ್ತಿರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು, ಯಾವ್ದಾದ್ರು ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಅಂತ ಎತ್ತಿ ಇಟ್ಬಿಟ್ಟಿರಿ. ನೆಕ್ಸ್ಟ್ ಇಯರ್ 2025 August 8 ಅದನ್ನು ಮತ್ತೆ ನೀವು ಓಪನ್ ಮಾಡಿ. ಆಲ್ರೆಡಿ ನೀವು 8 ವಿಷಸ್ ಏನು ಬರೆದಿರ್ತೀರಲ್ಲ ಅದರಲ್ಲಿ ಯಾವ್ದು ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ಈಗ ಇಷ್ಟೊಂದು ಬರ್ತಿದ್ದೀನಿ, ನಾನು ಆಲ್ರೆಡಿ ಸುಮಾರು ಆ್ಯಂಡ್ ಆ ವಿಷಸ್ನ ರೆಡ್ ಇಂಕ್ ಪೆನ್ನಲ್ಲಿ ಬರಿಬೇಕು. ಆ್ಯಂಡ್ ಅದು ಬರೆದಾಗ ಇಲ್ಲಿ ನೋಡಿ ಕಾಣಿಸ್ಬಿಡುತ್ತಾ, ಈ ಥರ ಹೈಲೈಟ್ ಮಾಡಿದ್ದೀನಲ್ವ, ಆ ಥರ ನೀವು ಅಂದ್ಕೊಂಡಿರೋ ವಿಷಸ್ ನೆಕ್ಸ್ಟ್ ಇಯರ್ದು ಹೇಳ್ತಿರೋದು ನಾನು ಇವಾಗ. ಆ ವಿಷ ನಿಮ್ದು ಯಾವ್ದ್ಯಾವ್ದು ಆಗಿರುತ್ತೆ ಅಲ್ಲ, ಆ 8 ವಿಷಸಲ್ಲಿ ನೀವು ನಾನು ಹೇಳಿದ ಥರ ಅಂದರೆ ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ. ಅದನ್ನು ನೀವು ಯಾವ್ದ್ಯಾವ್ದು ಆಗಿದೆ ಅದನ್ನು ಹೈಲೈಟರಲ್ಲಿ ಹೈಲೈಟ್ ಮಾಡಬೇಕು. ಆ್ಯಂಡ್ ಯಾವುದಾದ್ರೂ ಆಗಿಲ್ಲ ಅಂತಂದರೆ ಇದು ಹಾಗೇ ಇಲ್ವಲ್ಲ, ಇದೆಲ್ಲ ಸುಳ್ಳು ಅಂತ ಅಲ್ಲ, ಅದು ಪ್ರೋಗ್ರೆಸ್ಸಲ್ಲಿದೆ ಅಂತ. ಈಗ ನಾನೇನು 11, 11, 12, 12 ಅದೆಲ್ಲ ನಂಬರ್ಸ್, ಟ್ವಿನ್ ನಂಬರ್ಸ್ನ ಹಾಕ್ತಿರ್ತೀವಿ, ಅದನ್ನೆಲ್ಲ ನೋಡ್ತಿರ್ತೀವಲ್ವ, ಅದೆಲ್ಲ ಯೂನಿವರ್ಸ್ ನಮಗೆ ಕಳಿಸೋ ಸೈನ್ಸ್. ಅದು ಏನಂದರೆ ನೀನೇನೋ ಮ್ಯಾನಿಫೆಸ್ಟೇಷನ್ ಮಾಡಿದ್ಯಾ, ಅದು ಪ್ರೋಗ್ರೆಸ್ಸಲ್ಲಿದೆ, ವರ್ಕ್ ಆಗ್ತಾ ಇದೆ ಅಂತ ಯೂನಿವರ್ಸ್ ನಮಗೆ ಕಳಿಸೋ ಸಿಗ್ನಲ್ಸ್ ಅದು, ಆ ನಂಬರ್ಸ್ ಎಲ್ಲ. ಸೊ ಹಂಗಾಗಿ ಆ ನಂಬರ್ಸ್ನ ನೋಡಿದಾಗ ವಿ ಫೀಲ್ ವೆರಿ ಹ್ಯಾಪಿ. ಓಕೆ, ನಮಗೆ ಯೂನಿವರ್ಸ್ ಏನೋ ಸೈನ್ ಕಳಿಸಿದ್ದಾರೆ, ನಾನು ಅಂದ್ಕೊಂಡಿರೋದು ಏನೋ ಪ್ರೋಗ್ರೆಸ್ಸಲ್ಲಿ ಆಗ್ತಿದೆ, ನಡೀತಿದೆ ಅಂತ. ಸೊ ಆಮೇಲೆ ಹಂಗೆ ಅಂದ್ಬಿಟ್ಟು ನಾವು ಮ್ಯಾನಿಫೆಸ್ಟ್ ಮಾಡಿದ್ದೀವಿ, ಬರೆದಿದ್ದೀವಿ ಅಂದ್ಬಿಟ್ಟು ನಾವು ಏನೋ ಈಗ ನನ್ನ ಡ್ರೀಮ್ ಜಾಬ್ ನನಗೆ ಬೇಕು, ನನಗೆ ಬರೆದಿದ್ದೀನಿ ಅಂದ ತಕ್ಷಣ ಅದು ಸಿಕ್ಬಿಡಲ್ಲ. ನಾವು ನಮ್ಮ ಎಫರ್ಟ್ಸ್ನ ನಾವು ಹಾಕಲೇಬೇಕು. ಆ್ಯಂಡ್ ಯೂನಿವರ್ಸ್ ಕೂಡ ನಮಗೇನು ಬೇಕೋ ಅದನ್ನು ಕೊಡ್ತಾರೆ. ಸೊ ಇಷ್ಟೇ. ಆ್ಯಕ್ಚುಲಿ ಇಷ್ಟೇ ಅಲ್ಲ, ಅಂದರೆ ಇವತ್ತಿಗೆ ಏನು ಬೇಕೋ ಅದನ್ನು ನಾನು ಇಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ಅದೇ ಹೇಳ್ದಂಗೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ನನಗೆ ಮೆಸೇಜ್ ಮಾಡ್ತಿದ್ರಿ. ಸೊ ಹಂಗಾಗಿ ಆ್ಯಂಡ್ ಅದೇ ಗ್ರ್ಯಾಟಿಟ್ಯೂಡಿಂದ ಬರೀರಿ, ತುಂಬ ಥ್ಯಾಂಕ್ಫುಲ್ ಆಗಿರಿ ಯೂನಿವರ್ಸ್ಗೆ. ಇವತ್ತು ಅಂತ ಅಲ್ಲ, ಎವ್ರಿ ಡೇ ಎಲ್ಲದಕ್ಕೂ ಥ್ಯಾಂಕ್ ಯು ಆಗಿರಿ. ಪ್ರತಿಯೊಂದು ವಿಷಯ ನಿಮ್ಮ ಲೈಫಲ್ಲಿ ಏನೇ ನಡೆಯುತ್ತೆ ಅದಕ್ಕೆಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಇಂದ ಇರಿ ಆ್ಯಂಡ್ ಪಾಸಿಟಿವ್ ಆಗಿರಿ. ಸೊ ಅಷ್ಟೇ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು DM ಮಾಡಿ, ನನಗೆ ಆದರೆ ನಾನು ನಿಮಗೆ ಮೆಸೇಜ್ ಮಾಡಿ ಹೇಳ್ತೀನಿ. ಆ್ಯಂಡ್ ಇನ್ನೇನಾದರೂ ಬಿಟ್ನಾ, ಅಷ್ಟೇ ಅನಿಸುತ್ತೆ. ಅದೇ ರೆಡ್ ಇಂಕ್ ಪೆನ್ನಲ್ಲಿ ಬರೀರಿ, ಬರೆದು ನಾನು ಹೇಳಿದ್ನಲ್ಲ ಅದನ್ನ ಹಾಗೆ ಫಾಲೋ ಮಾಡಿ, ಅಷ್ಟೇ, ಇನ್ನೇನು ಅಷ್ಟೇ. ಆ್ಯಂಡ್ ಒಂದು ಎಕ್ಸಾಂಪಲ್ ಹೇಳೋದಾದರೆ, ನೀವು ವಿಷಸ್ನ ಬರೆಯುವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದೇ ಥರ ನಿಮ್ಮ ಬೇರೆ ಬೇರೆ ವಿಷಸ್ನು ನೀವು ಬರ್ಕೋಬೋದು. ಸೊ ಏನಂದರೆ, ಫಸ್ಟ್ ಥಿಂಗ್ ಫಸ್ಟು ಥ್ಯಾಂಕ್ ಯು ಹೇಳಬೇಕು, ಲಾಸ್ಟಲ್ಲೂ ಥ್ಯಾಂಕ್ ಯು ಅಂತ ಹೇಳಬೇಕು ನೀವು. ಸೊ ಥ್ಯಾಂಕ್ ಯು ಎಕ್ಸಾಂಪಲ್ ಏನು ತೊಗೊಳ್ಳೋದಂದರೆ, ಅದೇ ಆಗಲೇ ಹೇಳ್ದಂಗೆ ಜಾಬ್ ಅಂತಲೇ ತೊಗೊಳ್ಳೋಣ.
ನೀವು ಯಾವ ಲ್ಯಾಂಗ್ವೇಜಲ್ಲಾದರೂ ಬರಿಬೋದು. ಈಗ ನೀವು ದೇವ್ರ ಹತ್ರ ನೀವು ಬೇಡ್ಕೊಳ್ಳುವಾಗ ಹೆಂಗೆ ಬೇಡ್ಕೊತೀರಾ, ಈಗ ನಾವೇ ಅಷ್ಟೇ ಕನ್ನಡದಲ್ಲೇ ನಾವು ನಮ್ಮ ಮದರ್ ಟ್ಯಾಂಗ್ ನಾವು ಹೆಂಗೆ ಮಾತಾಡ್ತಿರ್ತೀವಿ ಅದೇ ಲ್ಯಾಂಗ್ವೇಜಲ್ಲಿ ಬೇಡ್ಕೊತೀವಿ. ಸೊ ಅದೇ ಥರ ಕನ್ನಡದಲ್ಲೇ ಬರಿಬೋದು. ಅಥವಾ ಒಬ್ಬೊಬ್ರಿಗೆ ಇಂಗ್ಲೀಷಲ್ಲಿ ನನಗೆ ಬರೆಯೋದಕ್ಕೆ ನನಗೆ ಫ್ಲೂಯೆನ್ಸಿ ಇರುತ್ತೆ ಅಂದರೆ ಇಂಗ್ಲೀಷಲ್ಲಾದರೂ ಬರಿಬೋದು, ಯಾವ ಲ್ಯಾಂಗ್ವೇಜಲ್ಲಾದರೂ ಬರಿಬೋದು. ನಾನೀಗ ಕನ್ನಡದಲ್ಲೇ ಹೇಳ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ. ನನಗೆ ತುಂಬ ಖುಷಿ ಇದೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿರೋದ್ರಿಂದ. ಆ್ಯಂಡ್ ನಾನು ಈ ಜಾಬಲ್ಲಿ ಸೊ ಆ್ಯಂಡ್ ಸೊ ಎಷ್ಟು ನಿಮ್ಮ ಡ್ರೀಮ್ ಏನಿರುತ್ತೆ ಇಷ್ಟು ಸ್ಯಾಲ್ರಿನ ನಾನು ತಗೋತಿದ್ದೀನಿ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಆ್ಯಂಡ್ ನನ್ನ ಪೇರೆಂಟ್ಸ್ ಕೂಡ ನನ್ನ ಬಗ್ಗೆ ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ. ಇನ್ನೂ ಏನೇನು ಬರಿಬೋದು, ಮೈನ್ಯೂಟ್ ಥಿಂಗ್ಸ್ ಕೂಡ ನೀವು ಆ್ಯಡ್ ಆನ್ ಮಾಡ್ಬೋದು. ಆ್ಯಂಡ್ ನನ್ನ ಈ ಡ್ರೀಮ್ ಜಾಬಿಂದ ನಾನು ಏನೇನೆಲ್ಲ ಮಾಡ್ತಿದ್ದೀನಿ, ಈ ಒಂದು ಡ್ರೀಮ್ ಜಾಬ್ ಸಿಕ್ಕಿದ ಮೇಲೆ ನಾನು ನನ್ನ ಲೈಫ್ನ ತುಂಬ ಹ್ಯಾಪಿಯಾಗಿ ಲೀಡ್ ಮಾಡ್ತಾಯಿದ್ದೀನಿ. ಇನ್ನೂ ಏನೇನೆಲ್ಲ ಅನ್ಸುತ್ತೆ ನಿಮಗೆ ಅದನ್ನೆಲ್ಲ ಬರೆದು ಲಾಸ್ಟಲ್ಲಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಬರಿಬೇಕು. ಸೊ ಇದೇ ರೀತಿ ನಿಮ್ಮ 8 ವಿಶಸ್ನ ಬರಿಬೇಕು. 8 ಮಾತ್ರ ಬರಿಬೇಕಾ, ಇನ್ನೂ ಜಾಸ್ತಿ ಬರೆಯೋಂಗಿಲ್ವ ಅಂದರೆ ಬರೀರಿ, ನಿಮ್ಮ ಇಷ್ಟ. ಇನ್ನೂ ಇದೆ ಅಂತಂದರೆ ಇನ್ನೂ ಬರಿಬೋದು, ಎಷ್ಟಾದರೂ ಬರಿಬೋದು, ಒಂದು ಬುಕ್ಕೆಲ್ಲ ಬರಿಬೋದು. ಬಟ್ ಅಷ್ಟೆಲ್ಲ ಆಗಲ್ಲ. ಬಟ್ 8 ವಿಶಸ್ ಈಸ್ ಮಿನಿಮಮ್ 8 ಬರೀಲೇಬೇಕು. ಸೊ ಅಷ್ಟೇ, ಎಲ್ಲ ಹೇಳಿದ್ದೀನಿ ಅನಿಸುತ್ತೆ. ಇನ್ನೂ ಏನಾದರೂ ಬಿಟ್ಟಿದ್ರೆ ಅದೇ ಮೆಸೇಜ್ ಮಾಡಿ, ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತು ಮಾರ್ನಿಂಗೇ ನಾನು ವೀಡಿಯೋ ಮಾಡಬೇಕಿತ್ತೇನೋ, ಬಟ್ ನನಗೆ ಐಡಿಯಾನೇ ಇರಲಿಲ್ಲ ನಾನು ಈ ವಿಡಿಯೋ ಮಾಡಬೇಕು ಹೇಳಬೇಕು ಅಂತ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳಿದ್ದೆ. ಬಟ್ ಕಾಮೆಂಟ್ ಸೆಕ್ಷನಲ್ಲಿ ಯಾರೂ ಕಾಮೆಂಟೇ ಮಾಡಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಬಂದು ಕ್ವೆಶನ್ಸ್ನ ಕೇಳ್ತೀರಾ. ಸೊ ಕಾಮೆಂಟಲ್ಲಿ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಮಾಡ್ತೀರಾ. ಇನ್ಸ್ಟಾಗ್ರಾಮಲ್ಲಿ ಒಂದೊಂದು ಸಲ ಅಂದರೆ ಗೊತ್ತಾಗಲ್ಲ, ಹಿಡನಲ್ಲೆಲ್ಲ ಹೋಗಿ ಕೂತಿರುತ್ತೆ ಮೆಸೇಜಸ್ಸು. ಸೊ ಹಂಗಾಗಿ ಏನೇ ಡೌಟ್ಸ್ ಇದ್ರೂ ನನಗೆ ಕಾಮೆಂಟಲ್ಲಿ ಹೇಳಿದ್ರೆ ನಾನು ಅಂದರೆ ಇನ್ನು ಮುಂದೆ ವ್ಲಾಗ್ಸಲ್ಲಿ ಇದ್ರ ಬಗ್ಗೆ ಈ ಟಾಪಿಕ್ ಬಗ್ಗೆ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ. ಅದರ್ವೈಸ್ ಇವತ್ತಿನ ವಿಷಯದ್ದು ನಾನು ಹೇಳಿದ್ದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತು ನನ್ನ ಲೈಫ್ ಅಪ್ಡೇಟ್ ಬಂದು ಮಾರ್ನಿಂಗ್ ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಆ್ಯಂಡ್ ಅದು ಕೂಡ ಏನು ಗೊತ್ತಾ, ಪೂಜೆ ಮಾಡಿ ಮ್ಯಾನಿಫೆಸ್ಟೇಷನ್ ನನ್ನ ವಿಶಸ್ ಎಲ್ಲ ಬರೆದು ಆಮೇಲೆ ಹೋಗಿದ್ದು. ಅನ್ಪ್ಲ್ಯಾನ್ಡ್, ಅದು ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು. ಸೊ ಚೆನ್ನಾಗಿತ್ತು. ಆ್ಯಂಡ್ ಮನೆಗೆ ಬಂದು ಇವಾಗ ಮೆಸೇಜಸ್ ಎಲ್ಲ ನೋಡಾದ್ಮೇಲೆ ಈ ಥರ ಒಂದು ವೀಡಿಯೋ ಮಾಡೋಣ ಅಲ್ವಾ, ಹೆಲ್ಪ್ ಆಗುತ್ತಲ್ವ ನನ್ನಿಂದ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡಿದೆ. ಐ ಹೋಪ್ ಹೆಲ್ಪ್ ಆಗಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಇಲ್ಲಿವರೆಗೂ ನೀವು ನೋಡಿದರೆ. ಆ್ಯಂಡ್ ಐ ಹೋಪ್ ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್, ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿರ್ತೀರ ಅದೆಲ್ಲ ಆದಷ್ಟು ಬೇಗ ನಿಮಗೆ ಫುಲ್ಫಿಲ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಗುಡ್ ಲಕ್. ಆ್ಯಂಡ್ ಇನ್ನೊಂದು ಟಾಪಿಕ್ನ ನಾನು ಮರೆತೆ, ಅದೇನೆಂದರೆ ಕೆಲವ್ರಿಗೆ ಅದು ಬರೆಯುವಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ, ಆ ಥರ ಎಲ್ಲ ಅನಿಸ್ತಿರುತ್ತೆ ಕೆಲವ್ರಿಗೆ. ಅಂದರೆ ಇದೆಲ್ಲ ಅಭ್ಯಾಸ ಇಲ್ಲದೆ ಫಸ್ಟ್ ಟೈಮ್ ಮಾಡ್ತಿರೋರಿಗೆ. ಸೊ ಅಂಥ ಟೈಮಲ್ಲಿ ಏನು ಮಾಡಿ ಅಂದರೆ, ನೀವು ನಿಮ್ಮ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ. ನಿಮಗೆ ದೇವ್ರ ಮನೇಲಿ ದೇವ್ರ ಪೂಜೆ ಮಾಡುವಾಗ ಆ ಥರ ಎಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್ ಎಲ್ಲ. ಸೊ ಅವಾಗ ಏನು ಮಾಡಿ, ದೇವ್ರ ಪೂಜೆ ಮಾಡಿ ಆಮೇಲೆ ನೀವು ದೇವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ, ಇಲ್ಲಾಂದರೆ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಬರೆದ್ರೂ ಆಗುತ್ತೆ. ಅಥವಾ ಒಂದು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಆಮೇಲೆ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್ 1% ಕೂಡ ಇರಬಾರ್ದು. ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ನೀವು ನಿಮ್ಮ ವಿಶಸ್ನ ಬರಿಬೇಕು. ಆವಾಗ ಮಾತ್ರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಈಸ್ ರಿಯಲ್. ಓಕೆ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.